ಹಾಸನದಲ್ಲೂ ಕೂಡ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇದೇ ರೀತಿ ಅಂಗನವಾಡಿ ಕಾರ್ಯಕರ್ತೆಯರು ಬಿಸಿ ಊಟ ತಯಾರಿಕೆಯರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಹಾಸನ ಡಿಸಿ ಕಚೇರಿ ಮುಂದೆ ಈ ಕಾರ್ಯಕರ್ತೆಯರು ಧರಣಿ ನಡೆಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅಂಗನವಾಡಿ ಕಾರ್ಯಕರ್ತರು ಹಾಸನ ಜಿಲ್ಲೆಯ ಬಹುತೇಕ ನೂರಾರು ಅಂಗನವಾಡಿ ಕಾರ್ಯಕರ್ತರು ತಮ್ಮ ಬೇಡಿಕೆಗಳನ್ನ ಮುಂದೆ ಇಟ್ಟು ಹೋರಾಟಕ್ಕೆ ಸಿಐಟಿ ಸಂಘಟನೆಯೊಂದಿಗೆ ಬಂದಿರುವಂತದ್ದು ನೋಡಬಹುದು. ಹಾಸನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ತಮ್ಮ ಏನು ಕನಿಷ್ಠ ಕೂಲಿ ಏನಿದೆ ಅದನ್ನು ಕೂಡ ಏನು ಸರ್ಕಾರ ಭರವಸೆ ನೀಡಿತ್ತು ಅಷ್ಟನ್ನ ಏರಿಕೆ ಮಾಡಬೇಕು. ಜೊತೆಗೆ ಕೇಂದ್ರ ಸರ್ಕಾರವು ಕೂಡ ಏನು ಪೌಷ್ಟಿಕತೆ ಆಹಾರವನ್ನ ನೀಡಬೇಕಿತ್ತು ಅದನ್ನು ಕೂಡ ಈಗಿನ ಬೆಲೆ ಏರಿಕೆಗೆ ತಕ್ಕಂತೆ ಏರಿಕೆಯನ್ನ ಮಾಡಬೇಕು ಅನ್ನುವಂಥದ್ದು ಮುಂದಿಟ್ಟುಕೊಂಡು ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗ ಅಂಗನವಾಡಿ ಏನು ಕಾರ್ಯಕರ್ತರಿದ್ದಾರೆ ಅವರ ಜಿಲ್ಲಾಧ್ಯಕ್ಷೆ ಪುಷ್ಪ ಅವರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಮೇಡಮ್ ಹೇಳಿ, ನಿಮ್ಮ ಪ್ರಮುಖವಾದ ಬೇಡಿಕೆಗಳೇನು, ಮುಂದೆ ನಿಮ್ಮ ಹೋರಾಟದ ಸ್ವರೂಪ ಏನು? ಕೇಂದ್ರ ಸರ್ಕಾರ ಅಪೌಷ್ಟಿಕತೆನ ಹೋಗಲಾಡಿಸಬೇಕು ಅಂತೇಳಿ ಹೇಳ್ತದೆ. ಹಾಗಾಗಿ ಒಂದು ಕಡೆ ಅದು ಅನುದಾನನ ಕಡಿತ ಮಾಡಿದೆ. ಮಕ್ಕಳಿಗೆ ಕೊಡುವಂತ ಆಹಾರ ಪರಿಷ್ಕರಣೆ 2018ರಲ್ಲಾಗಿದ್ದು ಇದುವರೆಗೂ ಆಗಿಲ್ಲ. ಅದು ಬೆಲೆ ಏರಿಕೆ ಜಾಸ್ತಿ ಆದಂಗೆ ಅದನ್ನು ಜಾಸ್ತಿ ಮಾಡಬೇಕಿತ್ತು, ಮಾಡಿಲ್ಲ. ಅಪೌಷ್ಟಿಕತೆನ ಹೇಗೆ ಹೋಗ್ಲಾಡ್ಸಕ್ ಸಾಧ್ಯ ಅನ್ನೋದು ನಮ್ಮ ಪ್ರಶ್ನೆ. ಇನ್ನೊಂದು 2018ರಿಂದ ಇದುವರೆಗೂ ಅಂಗನವಾಡಿ ನೌಕರರಿಗೆ ಬಿಸಿ ಊಟರಿಗೆ ಒಂದು ಬಿಡುಗಾಸು ಕೂಡ ಹೆಚ್ಚಳ ಮಾಡಲಿಲ್ಲ. ನಾವು ನವೆಂಬರ್ ತಿಂಗಳಲ್ಲಿ ಸಚಿವರ ಮನೆ ಮುಂದೆ ಹೋರಾಟ ಮಾಡಿದಾಗ ಅದೇ ಕೇಂದ್ರ ಸರ್ಕಾರ ಒಪ್ಕೊಂಡಿತ್ತು. ನಾವು ಏನಾದ್ರೂ ಬಜೆಟ್ ಅಲ್ಲಿ ಒಂದಷ್ಟು ಅನುಕೂಲಗಳನ್ನ ಮಾಡ್ತೀವಿ ಅಂತ, ಆದ್ರೆ ಬಜೆಟ್ ಅಲ್ಲಿ ಮಾಡಲಿಲ್ಲ. ಹಾಗಾಗಿ ನಾವು ನೆಕ್ಸ್ಟ್ ಈಗಲೂ ಕೂಡ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡ್ತಾ ಇದೀವಿ. ಈ ಮನವಿಲಿ ನಮ್ದೇನು ಆಗ್ಲಿಲ್ಲ ಅಂತಾನೆ ನಾವು ನವೆಂಬರ್ ತಿಂಗಳಲ್ಲಿ ಸಂಸತ್ತನ್ನ ಮುತ್ತಿಗೆ ಹಾಕ್ತಿವಿ ಅಂತ ಹೇಳ್ತಾ ಇದೀವಿ. ಅದೇ ರೀತಿ ರಾಜ್ಯ ಸರ್ಕಾರ 6ನೇ ಯೋಜನೆಯಲ್ಲಿ 15,000, 6,000, 7,000 ಕೊಡ್ತೀನಿ ಅಂತ ಹೇಳಿದ್ರು ಸ್ಕೀಮ್ ಅವ್ರಿಗೆ. ಆದ್ರೆ ಇದುವರೆಗೂ ಕೂಡ ಅದು ಫುಲ್ಫಿಲ್ ಮಾಡಕ್ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ. ಈ ಬಜೆಟ್ ಅಲ್ಲಿ ಕೊಡ್ಲಿಲ್ಲ ಅಂದ್ರೆ ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ವಿಧಾನಸೌಧನ ಮುತ್ತಿಗೆ ಹಾಕಬೇಕು ಅಂತ ಹೇಳಿ ಕೂಡ ನಾವು ತೀರ್ಮಾನ ಮಾಡಿ ಈ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ನೋಡಬಹುದು ಏನು ತಮ್ಮ ಬೇಡಿಕೆಗಳಿದೆ ಅದನ್ನ ಈಡೇರಿಸುವ ತನಕ ನಮ್ಮ ಹೋರಾಟ ಮುಂದುವರಿಸ್ತೇವೆ ಅನ್ನುವಂಥದ್ದು. ಇವತ್ತು ಜುಲೈ 10 ಏನು ಕರಾಳ ದಿನವನ್ನಾಗಿ ಅಂಗನವಾಡಿ ಕಾರ್ಯಕರ್ತರು ಆಚರಿಸ್ತಾ ಇರುವುದನ್ನ ನೋಡಬಹುದಾಗಿದೆ. ಜೊತೆಗೆ ಏನು SIR ಪ್ರಕ್ರಿಯೆ ನಡೀತಾ ಇದ್ದಾರೆ ಅದರ ಮಧ್ಯೆಯೂ ಕೂಡ ಎಲ್ಲರೂ ಕೂಡ ಹೋರಾಟದಲ್ಲಿ ಇಲ್ಲಿ ಭಾಗಿಯಾಗಿರುವಂತದ್ದು. ಜೊತೆಗೆ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಮುಂದೆ ಸಂಸತ್ತನ್ನ ಮುತ್ತಿಗೆ ಹಾಕುವಂತ ಕೆಲಸವನ್ನು ಕೂಡ ನಾವು ಮಾಡ್ತೇವೆ ಎನ್ನುವಂತ ಎಚ್ಚರಿಕೆಯನ್ನ ಹಾಸನದಿಂದ ಕೂಡ ಅಂಗನವಾಡಿ ಕಾರ್ಯಕರ್ತರು ನೂರಾರು ಜನರು ಬಂದು ಇಲ್ಲಿ ಪ್ರತಿಭಟನೆಯ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ಇರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಉಳಿಬೇಕಂದ್ರೆ ನಮ್ಮ ಹೋರಾಟಗಳು ಇನ್ನೊಂದಷ್ಟು ಮಕ್ಕಳ ಅಪೌಷ್ಟಿಕತೆಯನ್ನು ನೀಡ್ತಾ ಇರ್ತಕ್ಕಂಥದ್ದು. ಆ ಅಪೌಷ್ಟಿಕತೆ ಉಳಿಬೇಕು. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಿ ಶಾಲೆಗಳು ಜನರನ್ನ ಹೊಂದಿರತಕ್ಕಂಥ ಸಂದರ್ಭದಲ್ಲಿ ನಾವಿದ್ದೀವಿ. ಆದ್ರೆ ಯುವ ಜನರಿಗೆ ನಮ್ಮ ಹೋರಾಟವನ್ನ ಮುಂದಕ್ಕೆ ತಗೊಂಡು ಹೋಗಬೇಕಾಗುತ್ತೆ. ಆ ನಿಟ್ಟಿನಲ್ಲಿ